ನಿಮಗೆ ಗೊತ್ತಾ, ವಿರಾಟ್ ಕೊಹ್ಲಿ ಅವರು ಒಂದೆಡೆ ಕ್ರಿಕೆಟ್ ಮುಗಿಸಲು ಯೋಚಿಸಿದರು. ಆರಂಭದಲ್ಲಿ ಅವರು ಎದುರಿಸಿದ ವೈಯಕ್ತಿಕ ನಷ್ಟ ಮತ್ತು ಟೀಕೆಗಳು ಅವರನ್ನು ಈ ನಿರ್ಧಾರಕ್ಕೆ ತಲುಪಿಸಿತು. ವಿರಾಟ್ ಕೊಹ್ಲಿ ಇತಿಹಾಸದ ಮಹಾನ್ ಕ್ರಿಕೆಟಿಗರಲ್ಲಿ ಒಬ್ಬರು. ಯುವಕನಾಗಿದ್ದು ದೊಡ್ಡ ಕನಸುಗಳಿಂದ ಆರಂಭಿಸಿದ ಕ್ರಿಕೆಟ್ ದಂತಕನಾಗಿ ಬೆಳೆದು ಅವರು ಜೀವನ ಯಾತ್ರೆ ಸ್ಫೂರ್ತಿದಾಯಕವಾಗಿದೆ. ಕೊಹ್ಲಿ ಬಾಲ್ಯದ ಆರ್ಥಿಕ ಸಂಕಷ್ಟಗಳಿಂದ ಮತ್ತು ವೈಯಕ್ತಿಕ ನಷ್ಟದಿಂದ ಕೂಡಿತು. ಅವರ ತಂದೆ ನಿಧನದ ನಂತರ ಅವರಿಗೆ ಬಹಳ ಆಘಾತವಾಗಿತ್ತು. ಈ ದುಃಖದ ಜೊತೆಗೆ ತೀವ್ರ ಟೀಕೆಗಳು ಮತ್ತು ಆಕ್ರಮಣ ಶೈಲಿಯ ಬಗ್ಗೆ ಸಂಶಯಗಳಿದ್ದವು. ಈ ಸವಾಲುಗಳ ನಡುವೆಯೂ ಕೊಹ್ಲಿ ಅವರು ತಮ್ಮ ಸಂಕಲ್ಪ ಮತ್ತು ಪರಿಶ್ರಮವು ಅವರನ್ನು ಮುಂದಕ್ಕೆ ತಳ್ಳಿತು. ಅವರ ಕನಸು ನೆರವೇರಿಸಲು ಪ್ರೇರೇಪಿಸಿತು. ಕೊಹ್ಲಿ ಅವರ ವೃತ್ತಿ ಜೀವನದ ಪ್ರಮುಖ ಹಂತಗಳು ಅನೇಕ ಇವೆ. ಭಾರತದ 19 ವರ್ಷದೊಳಗಿನ ತಂಡದೊಂದಿಗೆ ಆರಂಭಿಸಿದ್ದು 2008ರಲ್ಲಿ ಅಂತಾರಾಷ್ಟ್ರೀಯ ಪಾದಾರ್ಪಣೆ ಮಾಡಿದ ನಂತರ ಅವರು ತಮ್ಮ ಅದ್ಭುತ ಪ್ರದರ್ಶನದ ಮೂಲಕ ಗಮನ ಸೆಳೆದರು. ಅನೇಕ ಗಮನಾರ್ಹ ಪಂದ್ಯಗಳು ಮತ್ತು ದಾಖಲೆಗಳು ಮುರಿದರು. ಅವರು ತನ್ನ ಆಟಗಾರನಾಗಿ ಮಾತ್ರವಲ್ಲ, ನಾಯಕನಾಗಿ ಕೂಡ ತೀವ್ರ ಬೆಳವಣಿಗೆ ಹೊಂದಿದರು. ಕೊಹ್ಲಿ ಅವರು ವೃತ್ತಿ ಜೀವನ ಪ್ರಮುಖ ಕ್ಷಣ ಎಂದರೆ 2014ರಲ್ಲಿ ಆರಂಭಿಸಿದ ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ ಸರಣಿಯಲ್ಲಿ ಕಂಡುಬಂದಿತು. ಈ ಸರಣಿಯಲ್ಲಿ ಹಿನ್ನಡೆಯಲ್ಲಿದ್ದರೂ 2 ಶತಕಗಳನ್ನು ಹೊಡೆಯುವ ಮೂಲಕ ತಂಡವನ್ನು ಗೆಲುವಿನ ದಾರಿಯಲ್ಲಿ ಮುನ್ನಡೆಸಿದರು. 2015ರಲ್ಲಿ ನಾಯಕನಾಗಿ ಅಧಿಕಾರ ಸ್ವೀಕರಿಸಿದ ನಂತರ 2018-19ರ ಸಾಲಿನ ಸೇರಿದಂತೆ ಹಲವಾರು ಜಯಗಳಿಸಿದರು. ಯುವಕನಾಗಿದ್ದು ದೊಡ್ಡ ಕನಸುಗಳನ್ನು ಕೂಡಿದ್ದು ಮತ್ತು ಕ್ರೀಡೆ ದಂತಕನಾಗಿ ವಿರಾಟ್ ಕೊಹ್ಲಿ ಅವರು ಪ್ರಯಾಣವು ಪರಿಶ್ರಮ, ಸಹನೆ ಮತ್ತು ಸಂಕಲ್ಪ ಮಹತ್ವ ಸಾರುತ್ತದೆ. ವಿರಾಟ್ ಕೊಹ್ಲಿ ಅವರು ಈ ಅದ್ಭುತ ಪ್ರಯಾಣದ ಕುರಿತು ನಿಮ್ಮ ಆಲೋಚನೆಯನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಕ್ರೀಡಾ ದಂತಕಥೆಗಳ ಕುರಿತು ನಮ್ಮ ಇತರ ವಿಡಿಯೋಗಳನ್ನು ವೀಕ್ಷಿಸಲು ಮರೆಯಬೇಡಿ. ಲಿಂಕ್ ವಿವರಗಳು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಹಾಗೂ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಮತ್ತಷ್ಟು ವಿಡಿಯೋಗಳು ನಿಮ್ಮ ಮುಂದೆ ಬರುತ್ತವೆ. ಥ್ಯಾಂಕ್ ಯು.